ನೋಡಿ ಇವರೆಲ್ಲ ಪೆನಂಬೂರ್ ಬೀಚ್ಗೆ ಬಂದಿದೀವಿ. ಅಷ್ಟು ಬೇಗ ರೆಡಿ ಆಗಿದ್ದಾರೆ. ಅಮ್ಮ ಮಗಳು ಚಿಕ್ಕಮ್ಮ ಇವ್ರು ಬರ್ತಾ ಇದಾರೆ. ಇನ್ನ ನೋಡಿ ನೋಡಿ ಎಲ್ಲ ಸನ್ಸ್ಕ್ರೀನ್ ಹಾಕೊಂಡು ರೆಡಿಯಾಗಿ ಬರ್ತಾ ಇದ್ದಾರೆ ಒಬ್ರೊಬ್ರೆ. ಇವ್ರ ಮೇಡಮ್ ಅವರು ಇನ್ನ ರೆಡಿ ಆಗಿಲ್ಲ. ಭೂಮಿ ನೀನ್ ಬಂದೇ ಇಲ್ಲ. ಬೀಚ್ ಹೋಗ್ತಾ ಇದೀವಿ. ಬಾಯ್ ಬಾಯ್. ಎಂಜಾಯ್ ಮಾಡಕ್ ಹೋಗ್ತಾ ಇದೀವಿ. ನೋಡ್ರಿ ಹೆಂಗ್ ಹೋಗ್ತಾರೆ. ಹಾ ಹೋಗಿ ಹೋಗಿ ಹೋಗಿ. ನನ್ ಮಗನ್ ಫಸ್ಟ್ ಪೆನಂಬೂರ್ ಬೀಚ್ ಹಿಡ್ದಿದೆ. ಓಕೆ ಓಕೆ ಹೆಂಗಿದೆ ನೋಡೋಣ. ಪಾಪು ದಾಟಕ ನಮ್ಮ ಮಗ ಒಂದು ವರ್ಷ ಇದೆ ನನ್ ಬಂಗಾರಿ ಲಾಕಿ ಪಾಪ ಚಿನ್ನು ಕುರುಳಿ ಮುದ್ದು ಶಾಂಡು. ಬಾಲ್ ತರ್ಬೋದಿತ್ತ ಏನೋ ಕಾರಲ್ಲಿತ್ತು. ಬೋಟಿಂಗ್ ಇದೆ. ನೋಡಿ ಬೀಚ್ ನೋಡಿ ಹೇಗಿದೆ. ಬೇಡ ಬಿಡು. ಹೆಂಗಿದೆ ಬೀಚ್ ನೋಡಿ. ಇದೇನ ಅವ್ನು ಕಟ್ಟಿದ್ದು. ಅವನ ಬಂದಿದ್ದಲ್ಲ ಅದಿಗೂ ಬೇಕು ಕಟ್ಟಿ ಸ್ವಲ್ಪ ದಿನಕ್ಕೆ ಹೋಯ್ತು ಅಂತಂದ್ರಲ್ಲ ಅತ್ತನೇ ಅದು ಮ್ಯಾಟ್. ಹೇಗೆ ಅನಿಸ್ತಿದೆ ನಿಮ್ಗೆಲ್ಲ? ಅಯ್ಯೋ ಭಯ ಆಗ್ತೈತಿ. ನಿನಗೆ ಮೂವಿ ಫಸ್ಟ್ ಟೈಮ್ ಅಲ್ಲ? ಫಸ್ಟ್ ಟೈಮ್ ಬೀಚ್ ಎಕ್ಸ್ಪೀರಿಯನ್ಸ್. ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಫೈನಲಿ ನಾವು ಮಂಗಳೂರಿಗೆ ರೀಚ್ ಆಗಿದ್ದೀವಿ. ಅದು ಕೂಡ ಪೆನಂಬೂರ್ ಬೀಚ್ಗೆ. ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಮಾಡಬೇಕು ಅಂತ ಇದ್ದೀವಿ. ಎಷ್ಟು ಮಸ್ತಿ ಮಾಡ್ತೀವಿ, ಎಷ್ಟು ಖುಷಿ ಪಡ್ತೀವಿ ಅಂತ ಮುಂದೆ ಗೊತ್ತಾಗುತ್ತೆ. ಆದ್ರೆ ಖಂಡಿತವಾಗ್ಲೂ ಈ ಟೈಮ್ನ ಮಿಸ್ ಮಾಡ್ಕೊಂಡಂಗೆ ಎಂಜಾಯ್ ಮಾಡಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ಖುಷಿಯಾಗಿದ್ದಾಗ ನೀವು ಕೂಡ ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಕ್ಕಿ ಅಲ್ಲೋಡ, ಲಕ್ಕಿ ತಿರ್ತೆ, ಲಕ್ಕಿ 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 ಬಂಗಾರಿ ಹಾಚಿ ಅಲ್ಲಡ. ಹೆಂಗ್ ಬರ್ತಾ ಇದೆ ಮಗನೇ? ಹಾಚಿ ಬಂಗಾರಿ ಸಂದೆ ಬಂಗಾರಿ ಏನ್ ಬರ್ತೈತೆ? ಹೋಗಿ ಹೋಗಿ ಆಡಕ್ ಹೋಗವ್ರೆ ಮಲ್ಪೆ ಬೀಚ್ ಪೆನಂಬೂರ್ ಬೀಚಲ್ಲಿ. ಏನು ಯೂಸ್ ಇಲ್ಲ. ನಮ್ ಲಕ್ಕಿ ನಾವು ಇನ್ನ ಎಲ್ಲ ಹೋಗಿಲ್ಲ. ಇವರೆಲ್ಲ ಹೋಗಿ ಆಡ್ಬಿಟ್ಟು ಬಂದವ್ರೆ. ಏನು ಯೂಸ್ ಇಲ್ಲ, ವೇಸ್ಟ್. ಬಾಬಾ 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 ಎಕ್ಸ್ಪೀರಿಯನ್ಸ್ ಹೇಳ್ರಿ. ಇವ್ರು ಹೋಗವ್ರೆ ಏನಿಲ್ಲ. ಮುಳುಗ್ಸ್ಬೇಡ್ರಿ. ಅವಳಿಗೆ ಫಸ್ಟ್ ನಿರ್ಭಯ, ಫಸ್ಟ್ ನಿರ್ಭಯ.
ಅದೇ ಹೇಳ್ಕೊಂಡು ಹೋದೆ ಮುಳುಗ್ಸಿದ್ನ ಅವೆಲ್ಲ ಮಾಡಬಾರ್ದು, ಮುಳುಗ್ಸಿದ್ನ ಕೇಳ ಅದೆಲ್ಲ ಮಾಡಬೇಡ. ಎಳಿಬೇಡ್ರಿ. ನಮ್ಮ ಅಪ್ಪ ನಮ್ಮ ಬಾವ ಹೆಂಗ್ ಕರ್ಕೊಂಡು ಹೋಗಿದ್ರು. ಅವರೇ ಮುಳುಗಿ ಅವರೇ ಎದ್ದೊಳ್ಳಿ, ಅವಾಗ ಧೈರ್ಯ ಬರುತ್ತೆ. ನೀವು ಮುಳುಗ್ಸಿದಾಗ ಧೈರ್ಯ ಇರಲ್ಲ. ಇವ್ರು ಧೈರ್ಯ ಅಯ್ಯೋ ಹಂಗೆ ಧೈರ್ಯ ಬರೋ ಸ್ವಲ್ಪ ಸ್ವಲ್ಪದಕ್ಕೆ. ನೋಡಿ ಎಲ್ಲ ಪೆನಂಬೂರ್ ಬೀಚಲ್ಲಿ ಹೆಂಗಾಡ್ತವ್ರೆ. ಇವರೆಲ್ಲ ಭಯ ಪಡ್ಕೊಂಡು ಸಾಯ್ತಾ ಇದಾರೆ. ವಾಟ್ ಇಸ್ ದಿಸ್? ಕಾಣಿಸಲ್ಲ ಗೂಬೆ, ಅಲ್ಲೇ ಹೋಗ್ತಾ ಇರ್ಬೇಕನ್ಸುತ್ತೆ. ಹೇಳು ಕೊಳ್ಳದ ಎಲ್ಲವ್ವ ಕತೆ ಹೇಳ್ತೀನಿ ಕೇಳವ್ವ, ಮಕ್ಕಳು ನಾವು ನಿನ್ನ ಮಕ್ಕಳು. ಗೂಬೆ ದೃಷ್ಟಿ ಆಯ್ತು ಅಲ್ಲ, ದೃಷ್ಟಿ ಆಗುತ್ತೆ ಕನ್ಸುತ್ತೆ. ಡ್ಯಾಂಕ್ ಚಿಕ್ಕಿ ಡ್ಯಾಂಕ್ ಚಿಕ್ಕಿ ಡ್ಯಾಂಕ್ ಚಿಕ್ಕಿ ಡಂಗ್ 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 ಡುಮ್ 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 ಡಿಂಕ್ ಚಿಕ್ಕಿ ಡಿಂಕ್ ಚಿಕ್ಕಿ ಡಿಂಕ್ ಚಿಕ್ಕಿ. ಹಾಂ ಸಾಕು ಸಾಕು ಸಾಕು, ಅಪ್ಪನ ಕಾಟ ಕಡಿ ಸಾಕು. ಲಕ್ಕಿ ಬಂಗಾರಿ ಕತ್ತಿ ಚಿಬಿಡ್ನಾ ಅಷ್ಟೊಂದು ಹಾಕಿದ್ದು ನೋಡು ಈಚುಗಡೆ ಇನ್ನ ಇದೆಯೇನೋ? ಬೇಗ ಹಾಕಪ್ಪ, ಕುಡಿಸ್ತೀನಿ ನಾನು. ಏನು ಇಲ್ಲ, ಇಲ್ಲಿ ನೋಡ್ಬೇಕು. ಇಲ್ಲ ಹಿಂಗ್ ಬಗ್ಸು ಬಕ್ಸ್ರಿ. ಹಾ ಎಲ್ಲ ಮೇಲೆ ಕಳ್ಸ್ಬಿಟ್ಟು ಒಂದು ತೊಟ್ಟಿ ಹಾಕ್ರಿ. ನಾವು ಜಾಸ್ತಿ ಕಮ್ಮಿ ಆಗ್ತಾರ. ಅಷ್ಟೇ 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 ಅಷ್ಟೇ. ಉರ್ದಾಕಡ ಹೋಗಿಲ್ಲ. ಹಾಯ್ ಹಾಯ್ ಓಡ್ರಿ. ಈ ಬಾವ ಅಲ್ಲೇ ನಿಂತ್ಕೊಂಡೈತೆ ಹೋಗು. ಎಲ್ಲೆಲ್ಲ ಹೋಗ್ಬೇಡ್ರಿ, ಕಾಣಿಸಲ್ಲ. ಹಂಗೆ ಐದು ಕಂಟಿದ್ಯಾ. ಓಡು ಓಡು ಓಡು. ನೀವೆಲ್ಲ ಫಸ್ಟ್ ಹೋಗೋದು ಹಿಡೀರಿ. ಓಡಿಸ ಓಡಿಸ ಓಡಿಸ. ಇರು ಅವ್ರದೊಂದು ಫೋಟೋ ವೀಡಿಯೋ ಅಂತ ಎಲ್ಲ ಮಲ್ಕೊಂಡು ಫೋಟೋ ಏನೇ ಮಾಡ್ರಿ, ಪೋಸ್ಗಳು ಮಾಡ್ರಿ. ಬರ್ತಾ ಇದ್ದೀನಿ ನಡ್ರಿ. ಓಡಗ್ರಿ ಓಡಗ್ರಿ ಓಡಗ್ರಿ. ಓಡ್ ಬರ್ರಿ ಅಂದ್ರಲ್ಲ, ಆಯ್ತು ಓಡ್ ಬನ್ರಿ. ಅಲ್ಲಿಂದ ಓಡ್ಕೊಂಡು ಆಯ್ತು ಓಡಗ್ರಿ. ನೋಡಿ ನಾವೆಲ್ಲ ಬೀಚಿಗೆ ಬಂದಿವಿ. ಬಾವ ಅಲ್ಲಿದ್ದಾರೆ, ದಿವ್ಯಾ ಇಲ್ಲಿ ಬಿದ್ದಿದ್ದಾಳೆ, ಅಕ್ಕ ಇವಾಗ ಹೋಗ್ತಾ ಇದ್ದಾಳೆ. ಇಲ್ಲಿದ್ದೀನಿ. ಆಫ್ ಮಾಡ್ಲಾ ವಿಡಿಯೋ? ದಿವ್ಯಾ ಬಿದ್ದೋಗ್ಬಿಡ್ತಿ. ಇರ್ರೆ ಏನು ಕಾಣಿಸ್ತಿರ್ಲಿಲ್ಲ. ಬಾವ ಸ್ಟಾಪ್ ಮಾಡ್ಲಾ ವಿಡಿಯೋ? ವಿಡಿಯೋ ಸ್ಟಾಪ್ ಮಾಡ್ಲಾ? ಬಡಿತಾ ಇಲ್ಲ ಒಬ್ಳು. ವಿಡಿಯೋ ಆನ್ ಮಾಡ್ಬಿಟ್ಟವಳು ಇವಳು. ವಿಡಿಯೋ ಆನ್ ಮಾಡವಳೆ. ಕತ್ತಿಂದ ತೆಗಿಬೇಡ ಅಷ್ಟೇ. ಕತ್ತಿದ ತೆಗಿತಾ ಇಲ್ಲ. ದೊಡ್ಡ ಅಲೆ ಬರ್ತಾ ಇದೆ. ದೊಡ್ಡ ಅಲೆ ಬರ್ತಾ ಎಲ್ಲ ತೆಲಗ ತೆಗಿ ನಾವು. ದೊಡ್ಡ ದೊಡ್ಡ ಅಮ್ಮ ಉಪ್ಪು ನೀರು ನೋಡು, ಅದು ಒರ್ಸ್ಕೊ. ಏನು ಕ್ಯಾಮ್ರಾ ಹತ್ರ ನೀರು ಬಿದ್ದಿದೆ. ಅಮ್ಮ ಆನಲ್ಲೇ ನಿಮ್ಗೆ ಯಾರ್ದು ಮುಖ ಕಾಣಿಸಲ್ಲ. ಇಲ್ಲಿ ಹಳೆ
ವಿಡಿಯೋ ಹಿಡಿತಾ ಇದೀನಿ. ಏನ್ ಮಾಡ್ಬೇಕು? ಗಿಡ ದೊಡ್ಡದು ಬರ್ತೈತೆ. ಇವಾಗ ಹಿಂದೆ ಎಳಿತದೆ. ಹಾ ರೆಡಿ, ಮುಂದಕ್ಕೆ ಹೋಗ್ರಿ. ಬೀಚ್ಗೇನೋ ಬಂದ್ವಿ, ಆದರೆ ಪಾಪು ಯಾರ ಕೈಯಲ್ಲಿ ಕೊಡೋದು ಅಂತ ಗೊತ್ತಾಗ್ಲಿಲ್ವಲ್ಲ. ಎಲ್ಲರಿಗೂ ಬೀಚಲ್ಲಿ ಹೋಗಿ ಆಟ ಆಡಬೇಕು ಅಂತ ಮನಸ್ಸಿತ್ತು. ಸೊ ನಾವು ಡಿಸೈಡ್ ಮಾಡಿದ್ರಿ ನೀವೆಲ್ಲರೂ ಹೋಗಿ ನಾನು ಶಿವು ಪಾಪುನ ನೋಡ್ಕೊತೀವಿ ಅಂತ. ಸೊ ಅದೇ ಥರ ನಾನು ಶಿವು ಪಾಪುನ ನೋಡ್ಕೊತಾ ಇದ್ವಿ. ಉಷಾ ಕೂಡ ಹೋಗಲ್ಲ, ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತ ನಾವು 3 ಜನ ಸೇರಿ ಮಗು ನೋಡ್ಕೊಳ್ಳೋ ನೆಪದಲ್ಲಿ ಚೆನ್ನಾಗಿ ತಿಂದ್ವಿ. ಹೌದು, ಖಂಡಿತವಾಗ್ಲೂ ಗೋಬಿ ಮಂಚೂರಿ ಫೇಮಸ್ ಅಲ್ಲಿ, ಮತ್ತು ಚಾಟ್ಸ್ ಚೆನ್ನಾಗಿತ್ತು. ಆ ಕೋಲಾ ಡ್ರಿಂಕ್ಸ್ ಕೊಡ್ತಾರಲ್ಲ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೆ. ಫಿಶ್ ಒಂದು ಟ್ರೈ ಮಾಡಲಿಲ್ಲ ಸದ್ಯಕ್ಕೆ. ಸೊ ನಾವು ತಿಂದು ಮುಗಿಸೋ ಅಷ್ಟರಲ್ಲಿ ಇವರೆಲ್ಲ ಒಂದು ರೌಂಡ್ ಆಟ ಆಡ್ಬಿಟ್ಟು ವಾಪಸ್ ಬಂದರು. ಸೊ ಆಮೇಲೆ ನಾವು ಮಗುನ ಅವ್ರ ಕೈ ಕೊಟ್ಬಿಟ್ಟು, ಅಂದರೆ ಪಾಪುಗೆ ಔಷಧಿ ಹಾಕಿದ್ವಿ, ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಅದು ಸರಿ ಹೋಗಲಿ ಅಂತ. ಆಮೇಲೆ ಪಾಪು ನಿದ್ದೆ ಮಾಡ್ತಾಯಿತ್ತು, ಅವ್ರ ಕೈ ಕೊಟ್ಬಿಟ್ಟು ನಾವು ಆಟ ಆಡೋಣ ಅಂತ ಬಂದಿದ್ದು. ನನಗಂತೂ ಈ ಎಕ್ಸ್ಪೀರಿಯೆನ್ಸ್ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಫೈನಲಿ ಸ್ವಲ್ಪ ಚಿಲ್ ರಿಲ್ಯಾಕ್ಸ್ ಮೂಮೆಂಟ್ನ ನಮಗೆ ಗಿಫ್ಟಾಗಿ ಕೊಡ್ತು ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ಹೌದು, ಇದು ಅನ್ಪ್ಲಾನ್ಡ್ ಟ್ರಿಪ್ಪೇ ಆಗಿರ್ಬೋದು, ಆದರೆ ಇಲ್ಲಿ ಒಂದು ವಿಶೇಷತೆ ಏನಂದರೆ ನಮ್ಮ ಉಷಾ ಅವರು ಬರ್ತ್ಡೇ ಇತ್ತು. ಸೊ ಇವತ್ತೇ ಬರ್ತ್ಡೇ ಆಗಿರೋದ್ರಿಂದ ಸೆಲೆಬ್ರೇಟ್ ಮಾಡಬೇಕಿತ್ತು. ಬಟ್ ನಾವು ಇಲ್ಲಿ ಕೇಕ್ ಏನು ತರ್ದಿರಂಗೆ ಫಸ್ಟು ಚೆನ್ನಾಗಿ ಆಟ ಆಡೋಣ, ಇನ್ನೂ ಒಂದು 3-4 ಬೀಚ್ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಬೀಚಲ್ಲಿ ಆಟ ಆಡ್ಕೊಂಡು ಇದ್ದಿದ್ದೀವಿ ಅಂದರೆ ನೀವು ಯೋಚನೆ ಮಾಡಿ ನಾವು ಎಷ್ಟು ಟೈಮ್ ಸ್ಪೆಂಡ್ನ ಇದೇ ಪೆಣಂಬೂರು ಬೀಚಲ್ಲಿ ಆಟ ಆಡಿದ್ದೀವಿ ಅಂತ. ಆ್ಯಕ್ಚುಲಿ ಮಲ್ಪೆಗೆ ಹೋಗಿದ್ರೆ ನಮ್ಗೆ ಇನ್ನೂ ಖುಷಿ ಕೊಟ್ಟಿರೋದೇನೋ, ಬಟ್ ಈ ಬೀಚು ಇದೇ ಫಸ್ಟ್ ಟೈಮ್ ಮಾಡ್ತಾರೋದ್ರಿಂದ ತುಂಬ ಖುಷಿ ಇದೆ. ಅಲ್ಲೇ ಇರೋ. ಇಲ್ಲಿ ಈ ಕಡೆ ತಿರ್ಗೋ. ಇಷ್ಟು ದೂರ ಬರ್ರಿ. ಹಲೋ, ಏನಿಲ್ಲ ಕ್ಲಾಸ್, ಅಡ್ಡ ನಿಂತ್ಕೊಂಡ್ರೆ ಆಯ್ತು. ಬಿದ್ರು ಏನೂ ಆಗಲ್ಲ. ನೀರು ಕುಡಿಬೇಡ್ರಿ, ಗಟ್ಟಿ ಇಟ್ಕೊಳ್ರಿ ಅಷ್ಟೇ. ಬೇಡ ಬೇಡ, ನೀವು ನಡೀರಿ. ಬರೀ ಬೇಡಿ ಅಷ್ಟೇ. ಕಾಣಿಸ್ತಿದ್ದಾ? ಏನೋ ಸುಮ್ಮನೆ ಹಿಡಿಬೇಕಷ್ಟೇ, ಒಂದು ಅಸಂಪ್ಷನ್. ಬಂತು, ಹಳೆ ಬಂತು.
ಇಲ್ಲಡ್ರಿ ಇಲ್ಲಡ್ರಿ ಇಟ್ಕೊಂಡಿಲ್ವ ಇಲ್ಲಿ ಎಲ್ಲೂ ಹೋಗಲ್ಲ ನೀನು ಎಲ್ಲೂ ಹೋಗಲ್ಲ ಏ ಬಾಯಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಬಿಡಿ. ದೊಡ್ಡದು ದೊಡ್ಡದು ಇನ್ನು ನಡ್ರಿ ಇನ್ನೇ ನಡ್ರಿ ಏನಾಗಲ್ಲ ಹೋಗಿ ಎದ್ರಕೋಬೇಡ ಬಾಯಲ್ಲಿ ನೀರು ಕುಡಿಬೇಡ. ನೀರು ಕುಡಿಬೇಡ ಬಂತ ಹಳೆ ದೊಡ್ಡೊಳೆ ದೊಡ್ಡೊಳೆ ರೆಡಿ ರೆಡಿ ಬಂತು ಇನ್ನೂ ದೊಡ್ಡದು ದೊಡ್ಡ ದೊಡ್ಡದು ದೊಡ್ಡದು ನಡಿ 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 ಬನ್ನಿ 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 ಇಲ್ಲಿ ಇಲ್ಲಿ ಬನ್ನಿ ಬನ್ನಿ ಇಲ್ಲ ಬನ್ನಿ ಗೋಬಿ ಹೋಯ್ತಲ್ಲ ಹಾರ್ಕೊಂಡು ಮಂಡಿ ಗಿಂಡ ಎಲ್ಲ ತಿರ್ಕೊತಾರೆ ಹೋಗತ್ತೆ ನೀರು ಬಂದ ಮುಂದೆ ಮುಂದೆ ಹೋಗ್ತಾ ಹೌದಾ ನೀರು ಬಂದಾಗ ಮುಂದೆ ಹೋಗ್ತೀವಿ ಸರಿ ಆಯ್ತು ಇಲ್ಲೇ ಇಲ್ಲೇ ಇರೋ ಒಂದು ನಿಮಿಷ ಹ್ಯಾಪಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡೇ ಟು ಹ್ಯಾಪಿ ಇದೆಲ್ಲ ಮುಂದೆ ಮುಂದೆ ಬರ್ತಾರೆ ಆ ಕಡೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಡಿಯರ್ ಉಷಾ ಹ್ಯಾಪಿ ಬರ್ಡೇ ಟು ಇಲ್ಲ ಊಟ ನಿನ್ನ ಇಲ್ಲಂತೂ ಬರುತ್ತೆ ನೀರು ನಿಂತ್ರೆ ಮಂಡಿಲಿ ಗುಂಡ ಯಾಕೆ ಉಷಾ ನನಗೆ ಮಂಡಿ ನೋವು ಹ್ಯಾಪಿ ಬರ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತುಡೆ ಹ್ಯಾಪಿ ಬರ್ತುಡೆ ಉಷಾ ಇನ್ನೇನಕ್ಕೆ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು ಯಾಕಮ್ಮ ಅವನು ಅದು ಚೆನ್ನಾಗಿ ಮಾಡ್ತಾವನೆ ನೀವೇನು ಮಾಡ್ತಾ ಇಲ್ಲ ಕುತ್ಕೋ ಅಷ್ಟೇ ನೋಡು ಅಷ್ಟೇ ಕುತ್ಕೊಂಡಿದ್ರು ಏನಾಗ್ತಾ ಇಲ್ಲ ಮಕ್ಕ ಕೊಡಿಯೋದು ನೀರು ಅಷ್ಟೇ ಮಂಡಿ ಆಯ್ತು ಅಲ್ಲೇ ಆಡ್ಲಿ ಮಂಡಿಗಿಂತ ಇಟ್ಟಲಿಲ್ಲ ನೀರು ಸಿಕ್ಲೆ ಈ ವಿಡಿಯೋ ನೋಡ್ತಿದ್ರೆ ನೀವು ಕೂಡ ನಮ್ಮ ಜೊತೆ ಸಮುದ್ರದಲ್ಲಿ ತೇಲ್ತಾ ಇದ್ದೀರಾ ಅಂತ ಖಂಡಿತ ಅನಿಸುತ್ತೆ. ಅದಕ್ಕಂತ ಏನಕ್ಕಪ್ಪ ಇಷ್ಟು ದೊಡ್ಡದಾಗಿ ವೀಡಿಯೋ ಹಾಕಿದ್ದಾರೆ ಅಂತೆಲ್ಲ ನೀವು ಅನ್ಕೋಬೇಡಿ. ಇದು ನಮ್ಮ ಮೆಮೊರಿ ಡೈರಿ ಅಂತ ನಾನು ಕ್ರಿಯೇಟ್ ಮಾಡಿರೋದು. ಸೊ ನೀವು ನೋಡಿದ್ರು ನೋಡಿಲ್ಲ ಅಂದ್ರೂ ಇದೆಲ್ಲ ನಾವು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಥರ ಹೋಗಿದ್ವಿ, ಈ ಥರ ಇದ್ವಿ ಅಂತ. ಮತ್ತು ಡಿಫ್ರೆಂಟಾಗಿ ವಿಶ್ ಕೂಡ ಮಾಡಿದ್ವಿ. ಫೈನಲಿ ನಾವು ಯಾವುದೇ ಟ್ರಿಪ್ಗೆ ಹೋದ್ರು ಏನಾದರೂ ಒಂದು ಕಳೆದು ಇಲ್ಲ ಬಿಟ್ಟು ಬರೋದು ಇದ್ದಿದೆ ಅಂತ ನನಗಂತೂ ಗೊತ್ತಾಗೋಯ್ತು. ಸೊ ಇಲ್ಲಿ ಬಂದಾಗ್ಲೂ ಟೋಪಿ ಮತ್ತು ವಾಚು ಏನೇನೋ ಕಳೆದಾಕೊಂಡ್ವಿ, ಬಿಟ್ಟು ಬಂದ್ವಿ. ಸೊ ಏನು ಮಾಡೋಕ್ಕಲ್ಲ, ಟ್ರಿಪ್ ಅಂದಮೇಲೆ ಇದೆಲ್ಲ ಕಾಮನ್. ಸೊ ಅದನ್ನು ಬಿಟ್ಟು ಬೇರೆ ಏನಾರು ಕನ್ಸಿಡರ್ ಮಾಡೋಂಗಿದ್ರೆ ಈ ಹ್ಯಾಪಿನೆಸ್ಗೆ ಹೇಳಬೇಕು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇದನ್ನೆಲ್ಲ ನೆನೆಸ್ಕೊಳ್ಳೋಕ್ಕೆ, ಮೆಮೊರಿಯಾಗಿ ಪಡ್ಕೊಳ್ಳೋದಕ್ಕೆ. ಮತ್ತು ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬಂದಾಗ ನೀವು
ನೀವು ನೋಡ್ಬೋದು ಮತ್ತು ಕಮೆಂಟ್ ಕೂಡ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅವಳೆ ಏನಕ್ಕೆ ಹಂಗ್ ಬರ್ತದ್ಯಾ ನೀನು? ಅಕ್ಕ ಅಳ್ಳ ಆಗ್ಬಿಡ್ತದೆ. ಆಫ್ಟರ್ ಬೇಬಿ ಆದಮೇಲೆ ನಾವಿಬ್ಬರು ಇಷ್ಟು ಕ್ಲೋಸಾಗಿ ಮಾತಾಡ್ತಾ ಇರೋದೇ ಇವಾಗಲೇ ಇರ್ಬೋದು. ಸೊ ಈ ಫನ್ ಮೂಮೆಂಟ್ನ ನಾನು ಮಿಸ್ ಮಾಡ್ಕೊಳಕ್ಕೆ ರೆಡಿ ಇರಲಿಲ್ಲ. ಸೊ ನಾನು ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು, ಎಲ್ಲಿ ಬೀಳ್ತಿದ್ದೆ ಹೇಳ್ತಾಯಿದ್ರು. ಮಾಡಕ್ಕೆ ಹೇಳಿದ್ರ ಹೋಗಿ ಮುಳುಗಕ್ಕೆ ಸಾಯಕ್ಕೆ ಹೇಳಿದ್ರ? ಇದು ನಾಳೆ ಹಿಂಗಿದ್ದೀನಿ. ತುಂಬಾ ಭಯ. ಉಷಾ ಹಂಗೆ ಬಾಸ ಗೂಬೆ ಇಲ್ಲಿ ಕರ್ಕೊಂಡು ಉಷನ ಬಿಡೋದಲ್ಲಿ ಬಾಸ ಇಲ್ಲಿ ಬಾಸ ಬಾಸ ಬಂದ್ರೆ ಬರ್ತೋಗ್ಬಿಡ ಅದಕ್ಕೆ ಅದು ಹೋಗುತ್ತೆ. ಉಷಾ ಕೈ ಅಗ್ಲ ಮಾಡ, ಕೈ ಅಗ್ಲ ಮಾಡು. ಅವಳೆ ದಮಕ್ ದಮಕ್ ಅದು ಬೀಳ್ತಾವಳೆ, ಕೈ ಅಗ್ಲ ಮಾಡು ಅಂತ ಮಾಡು. ಕೈ ಅಗ್ಲ. ಹಾ ಹಾ ನೋಡ ಹಂಗೆ ನಾನು ಅವಳು ತಿರ್ತಾ ಇದ್ದೀನಿ, ಗೊತ್ತಾಯ್ತಾ? ಇವಾಗ ನೀನು ಹಂಗೆ ನೆಕ್ಸ್ಟ್ ಕೊಡ್ಬೇಕು. ಸಪ್ತ ಸಾಗರ ನಾಚೆಯಲ್ಲೋ ಹಾ ಚೆನ್ನಾಗಿ ಬಂದಿಲ್ಲ. ಚೆನ್ನಾಗ್ ಬಂತು. ಬೇಡ ನೀನ್ ಮಾಡಿದ್ಯಾ? ಯಾಕೆ ಮತ್ತೆ ಒಬ್ರು ಮೇಲೆ? ಹಾ ನಿಂತ್ಕೋ. ಹಾ ಇವಾಗ ವಿಡಿಯೋ ಮಾಡು. ಹಾ ಮಾಡು. ಸೊ ನನಗಂತೂ ಕಾಲು ಕೈ ಒಂದು ಕಡೆ ನಿಲ್ತಾ ಇರಲಿಲ್ಲ, ನೀರಲ್ಲಿ ಕೊಚ್ಕೊಂಡೇ ಹೋಗ್ತಿದ್ದೀನೇನೋ ಅಂತ ಅನ್ನೋ ಫೀಲ್ ಇತ್ತು. ಸೊ ನನ್ನ ತಂಗಿಗೆ ಚೂರು ಹುಷಾರಿರಲಿಲ್ಲ, ಆದ್ರೂ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲು ಅಂತಲೇ ಹೇಳ್ಬೋದು. ಶಿವನ ನೋಡಿ ನೀರಲ್ಲೇ ನಿದ್ದೆ ಮಾಡ್ತೀನಿ ಅಂತ ಒಂದು ಒಳ್ಳೆ ಪೋಸ್ನ ಕೊಡ್ತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಕ್ರೇಜಿಯಾಗಿತ್ತು. ನನ್ನ ತಮ್ಮ ಅಂತೂ ಇಲ್ಲಿ ಉರುಳು ಸೇವೆ ಕೂಡ ಮಾಡಿಬಿಟ್ಟಿದ್ದ. ನಾವೆಲ್ಲ ಕುತ್ಕೊಂಡಿದ್ದೊಳದೇ ಒಂದು ಒಳ್ಳೆ ಲೆಕ್ಕಾಚಾರದಲ್ಲಿ ಆಟ ಆಡ್ತಾಯಿದ್ರೆ ಇವರೆಲ್ಲ ನಿದ್ದೆ ಮಾಡೋದು, ಉರುಳು ಸೇವೆ ಮಾಡೋದು, ಕೈ ಮುಗಿಯೋದು ಎಲ್ಲ ಮಾಡ್ತಾಯಿದ್ರು. ಸೊ ಎಲ್ಲ ಮೂಮೆಂಟ್ನ ಸಿಕ್ಕಾಪಟ್ಟೆ ಕ್ಯಾಪ್ಚರ್ ಮಾಡಿರೋದಕ್ಕೆ ನನ್ನ ತಂಗಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮುಖ್ಯವಾದ ವಿಷಯ ಹೇಳೋದೇ ಮರ್ತೋಗಿದ್ದೆ. ಇಲ್ಲಿ ನಾವು ಎಲ್ಲಿ ಹೋಗಿದ್ದೀವಿ, ಯಾವ ಊರಲ್ಲಿದ್ದೀವಿ ಅಂತ ನಮ್ಮ ಮನೆಯವ್ರು ಯಾರಿಗೂ ಹೇಳಿರಲಿಲ್ಲ. ಯಾಕಂದರೆ ನಾವು ಯಾವ ಡೆಸ್ಟಿನೇಷನ್ನ ಚೂಸ್ ಮಾಡಿದ್ವಿ ಅಂತ ನಮಗೆ ಗೊತ್ತಿದ್ದಿಲ್ಲ. ಫಸ್ಟು ನಾವು ಯಡಿಯೂರು ಹೋಗಿದ್ವಿ, ಆಮೇಲೆ ಧರ್ಮಸ್ಥಳ ಹೋದ್ವಿ, ಆಮೇಲೆ ಉಜಿರೆನ ನೋಡಿಕೊಂಡು ಸೀದಾ ನಾವು ಮಂಗಳೂರಿಗೆ ಬಂದಿರೋದು. ಸೊ ಹಾಗಾಗಿ ನಾವು ಎಲ್ಲಿದ್ದೀವಿ ಅಂತ ಹೇಳಿದೆ, ಬಟ್ ಹೊರಗಡೆ ಇದ್ದೀವಿ, ಟ್ರಿಪ್ ಮಾಡ್ತಾಯಿದ್ವಿ ಅಂತ ಮಾತ್ರ ಕನ್ಫರ್ಮ್ ಇನ್ಫಾರ್ಮೇಷನ್ ಮಾಡಿದ್ವಿ. ಬನ್ರಿ ಬರ್ತಾ ಯಾರೋ ಗೊತ್ತಿಲ್ಲ. ಫೋಟೋ ಹಿಡ್ದಿಲ್ಲಮ್ಮ? ಹಿಡ್ದಿದ್ದೀನಿ ಸಾಕು. ಈ ಸಮುದ್ರದ ಅಲೆಗಳ ಶಬ್ದ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಝ್ ಅಂತ ಇರುತ್ತೆ. ಸೊ ನನಗೆ ಒಂದು ಹಾಡು ಕೂಡ ಜ್ಞಾಪನ ಬರ್ತಾ ಇತ್ತು, ರಕ್ಷಿತ್ ಶೆಟ್ಟಿ ಅವ್ರದ್ದು, ಸಪ್ತ ಸಾಗರ ನಾಚೆ ಎಲ್ಲೋ ಅಂತ. ಬಟ್ ಆದರೆ ಏನಂದರೆ ಇದು ಸಪ್ತ ಸಾಗರ ಅಲ್ಲ, ಒಂದು ಸಾಗರ ಅಷ್ಟೇ. ಸೊ ಇಲ್ಲಿ ನೋಡಿ ನನ್ನ ತಮ್ಮ ಹೇಗೆ ಮಲ್ಕೊಂಡು ಉಜಾಡ್ತಿದ್ದಾನೆ ಅಂತ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ರು, ಆದ್ರೂ ಸ್ವಲ್ಪ ಫನ್ನಾಗಿ ಇರಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ತಾಣ ಅಂತ 3-3:30 ಆಗಿಬಿಟ್ಟಿತ್ತು. ಎಲ್ಲರೂ ಟಯರ್ಡ್ ಆಗಿದ್ರು ಅಲ್ಲಿ ತಿನ್ನೋಕ್ಕೆ ಅಂತ ಒಂದು ಕಾರ್ನರ್ ಇತ್ತಲ್ವ. ಸೊ ಏನಾದ್ರು ಹೊಟ್ಟೆ ಹಸಿದ್ರೆ ಅಲ್ಲೋಗಿ ಸ್ವಲ್ಪ ಗೋಬಿ ಮಂಚೂರಿ, ಚುರುಮುರಿ ಆ ಥರ ಇಸ್ಕೊಂಡು ತಿಂತಾಯಿದ್ರು. ನಾವು ಮಾತ್ರ ಇಲ್ಲಿ ಫನ್ನಾಗಿ ಆಟ ಆಡ್ಕೊಂಡೇ ಇದ್ಬಿಟ್ವಿ. ನಮ್ಮ ಗ್ಯಾಂಗಲ್ಲಿ ತುಂಬ ಜನ ಸಮುದ್ರ ನೋಡಿದ್ದಿಲ್ಲ. ಸೊ ಅದಕ್ಕೆ ಸಮುದ್ರ ಬಿಟ್ಟು ಎದ್ದು ಬನ್ನಿ ಅಂದರೆ ಯಾರು ಹೊರಗಡೆ ಬರೋಕ್ಕೆ ರೆಡಿ ಇದ್ದಿಲ್ಲ. ಉರುಳು ಸೇವೆ ಮಾಡಿಕೊಂಡು ಓಂ ನಮಃ ಶಿವಾಯ ಅಂದ್ಕೊಂಡು ಜಪ ಗಿಪ ಎಲ್ಲ ಮಾಡ್ತಾಯಿದ್ರು. ಸೊ ಇದರಲ್ಲಿ ಒಂಥರ ಮುಳುಗಿ ಎದೋಳೋದ್ರಲ್ಲಿ ಏನೋ ಅಂತಾರಲ್ಲ, ಉಪ್ಪು ನೀರು ಕುಡಿಬೇಕು ಆಗಲೇ ಒಳ್ಳೇದಾಗೋದು ಅಂತ, ಆ ಥರ ನೀರು ಕೂಡ ಕುಡಿಸಿದ್ದಾಯಿತು. ಜೊತೆಗೆ ಈ ನೀರಲ್ಲಿ ಏಡಿಕಾಯಿ ಸಿಕ್ತಿತ್ತೋ ಇಲ್ಲ ಯಾವ ಹುಳ ಸಿಕ್ತಿತ್ತೋ ಗೊತ್ತಿಲ್ಲ, ಹುಳ ಅಂತ ಚೆನ್ನಾಗಿ ಎದುರಿಸ್ಬಿಟ್ಟಿದ್ರು. ಅದಾದ್ಮೇಲಂತೂ ಆಡೋಕ್ಕೆ ಮನಸ್ಸೇ ಹೊಲ್ಟೋಯ್ತು. ಸೊ ಹಾಗೋ ಹೀಗೋ ಮಾಡಿ ಸರಿ ಎಲ್ಲ ಮನೆ ಕಡೆ ಓಡೋಣ ಅಂತ ಅಂದ್ಕೊಂಡ್ವಿ. ಸಾರಿ ಮನೆ ಕಡೆ ಅಲ್ಲ, ಸ್ನಾನಕ್ಕೆ ಹೋಗಬೇಕಿತ್ತು ಫಸ್ಟು. ಸೊ ಡ್ರೆಸ್ ಎಲ್ಲ ತೊಗೊಂಡು ಸ್ನಾನಕ್ಕೆ ಕೊಟ್ವಿ. ಏನು ಅನಿಸ್ತೈತೆ ನನ್ನ? ಏನು ಅನಿಸ್ತೈತೆ ಹೇಳು. ಹೊರಗಾಗ್ತೀನಿ.
ಅಷ್ಟೇನಾ ಹೋಯ್ತಾರೆ. ಹಾ ನಿಮ್ಗೆ ಇದೆಲ್ಲ ಕೇಳಿ ಏನ್ ಅನ್ಸಿದೆ ಅಂದ್ರೆ ಯಾಕ ಏನ್ ಅನ್ಸಿದಕ್ಕ? ಅಯ್ಯಪ್ಪ ನೋಡಿ ಇಷ್ಟು ದೂರ ಐತೆ. ನಾನು ಅಲ್ಲಿವರೆಗೂ ಹೋಗೋಕ್ಕೆ ನಾನೇ ಬಿದ್ದೋಗ್ಬಿಟ್ಟಿದ್ವಿ. ಏನ್ ಇದು ಮಾಡ್ತಾ ಇರ ಎದ್ ಬನ್ರಿ ಅಂದ್ರೆ ಮಣ್ಣೆ ಬಿದ್ದೈತೆ. ಅಣ್ಣ ಅಣ್ಣ ಎಲ್ಲಣ್ಣ ಅಂತ ಇದ್ಯಾ? ಹೋಗ ನಡಿಯ ಬರ್ತಾನೆ ಮೇಲೆ. ಅಣ್ಣ ಬಂದು ಬಂದು ಅಕ್ಕಕ್ಕೆ ಬಿಟ್ಟೆ. ಅಣ್ಣ ಕಿವಿಗೆ ಹೋಯ್ತು ನೀರು. ಅಣ್ಣ ಜಾಸ್ತಿ ನೀರು ಹಾಕ್ಸು ಮಾಡ ಕಿವಿಗೆ. ಮಣ್ಣೆಲ್ಲ ಹಾಕ್ಬಿಡಕ್ಕ. ಎಲ್ಲ ಬರ್ತಾ ಇದ್ರೆ ಗೊತ್ತಿಲ್ಲ. ಎಲ್ಲಾರ್ಗು ಬರ್ತೈತೆ ವಿಡಿಯೋ. ಎಲ್ಲ ಕಾಣಿಸ್ತಾ ಇದ್ರೆ ಇವತ್ತೇ ಗೊತ್ತಿಲ್ಲ. ಭೂಮಿಗೆ ಕಾಣಿಸ್ತಾ ಇದೀರಾ? ಅದ್ರ ಎಲ್ಲ ಇವನು ಯಾರು ಹುಡ್ಕೊಂಡು ಬರ್ತಾನೆ ಇವನು. ಸರಿನೇ ಇಲ್ಲಪ್ಪ. ನಮ್ಮ ಬೀಡದಲ್ಲಿ ಅಡ್ಡ ಅಲ್ಲೋಡ್ರಿ ಎಲ್ಲ ಒಬ್ರೊಬ್ರೆ ಏನ್ ಮಾಡ್ತಾ ಇದೀಯ ಅಣ್ಣ? ಶಾಕುಂತ್ಲೆ ಸಿಕ್ಕಳು ಸುಮ್ನೆ ಮಕ್ಕಳು ಸೋಕಾಯ್ ಎಲ್ಲ ನೋಡ್ರಿ ಲಾಸ್ಟ್ ಬಾಯ್ ಮಾಡ್ರಿ. ಪೆನಂಬೂರ್ ಬೀಚ್ ಬಾಬಾ 3 ಗಂಟೆ. ಏನಮ್ಮ ಮಾಡ್ತಾ ಇದೀಯಾ? ವೀರಪ್ಪನ್ ಚಡ್ಡಿ ಬಾಯ ಕಿವಿಗೆ ಆಗ್ತಾ ಇದಾರೆ. ಕಿವಿಗೆ
ಹೋಗವ್ರೆ. ನಾನು ಸುಮ್ಮನೆ ಇಲ್ಲಿ ಕುತ್ಕೊಂಡು ರೆಸ್ಟ್ ತೊಗೊತಾ ಇದ್ದೀನಿ. ನನಗೆ ಆಡಿ ಆಡಿ ಸುಸ್ತಾಯಿತು. ಇವಾಗ ಪೆನಂಬೂರ್ ಬೀಚಿಂದ ಬೇರೆ ಬೀಚಿಗೆ ಹೋಗಬೇಕು. ನೋಡಿ 4 ಜನ ಅಲ್ಲೇ ಇದ್ದಾರೆ. 4 ಜನ ಅಲ್ಲೇ ಇದ್ದಾರೆ ನೋಡಿ. ಆಡಿ ಆಡಿ ತುಂಬ ಸುಸ್ತಾಯಿತು. ಮೂಗು ಮೈ ಕೈ ಎಲ್ಲ ಉರಿತಾ ಇದೆ. ಓ ತುಂಬ ನೀರು ಬರ್ತಾ ಇದೆ. ಓ ಮೈ ಗಾಡ್, ಜಾಸ್ತಿನೇ ಬರ್ತೈತೆ. ನಾನು ಯಾಕೋ ಎದೊಳ್ತೀನಿ. ಬೇಡ ನನಗೆ ಇಷ್ಟು ದೊಡ್ಡ ಅಲೆಗಳು. ನೋಡಿ ಬಂತು. ಸದ್ಯ ಸ್ಟಾಪ್ ಆಯ್ತು. ನಿಧಾನಕ್ಕೆ ಬರ್ತೈತೆ. ಏನೋ ಭಯ ಅಪ್ಪ, ತುಂಬ ದೊಡ್ಡ ಅಲೆಗಳು ಬರ್ತೈತೆ. ತುಂಬ ದೊಡ್ಡ ಅಲೆಗಳು ಬರ್ತಾ ಇದೆ. ಫುಲ್ಲು ಮುಳುಗಿ ಎದೊಳ್ತವ್ರೆ. ಯಪ್ಪ ಭಯ ಆಗುತ್ತಪ್ಪ. ಸಾಕು ಇವತ್ತು ಇಲ್ಲಿ ಆಡಿ ನೆಕ್ಸ್ಟ್ ತಿನ್ಕೊಂಡು ತಿರ್ಗಾ ನೆಕ್ಸ್ಟ್ ಬೀಚ್ಗೆ ಹೋಗೋದು ಅಷ್ಟೇ. ಟಾಟಾ ಬೈ ಬೈ, ಟೇಕ್ ಕೇರ್. ವಾ ಏನು ಬಾಬಾ ಹಿಂಗೆ ಹೊಡಿತಾ ಇದ್ದೀರಾ? ಹೋಯ್ತು ಮಿಕ್ಯಾಟ್ ನೋಡ್ರಿ. ಹೊಡೆಯಲ್ಲ ಅಂತ ಅಲ್ಲೇ ಹೊಡಿತಾ ಇದ್ದೀರಾ? ಮಿಸ್ ಆಯ್ತಾ? ಬಾಲು 2-3 ಶಾಟ್ ಸಕ್ಕದ ಹೊಡೆದ್ರಿ. ನಿಧಾನ ಕಾಡ್ರಿ. ನೋಡಿ ಎಲ್ಲ ಆಡಿಯನ್ಸ್ ಅವ್ರು ಹೆಂಗ್ ನೋಡ್ತಾ ಇದಾರೆ. ಎಲ್ಲ ನೋಡ್ರಿ ಬಾಬಾ. ಹಾ ಹೋಯ್ತು. ಹಾ ಎಷ್ಟು ಬಾಲ್ ಬಾಬಾ? ಯಾಕೆ ನಿಧಾನ ನೋಡ್ಕೊಂಡು ನೋಡ್ರಿ. ಓ ಕ್ಯಾಮ್ರಾನೇ ಬಿಟ್ರೆ ಬರ್ದಾಕ್ಬಿಡ್ತದಪ್ಪ ನೀನು. ಎಲ್ಲರೂ ಆಟ ಆಡಿ ಹೋಯ್ತಾ ಇದ್ವಿ ಬಾಬಾ. ಅಕ್ಕ ಸ್ಕಿನ್ ಕೇರ್ ಮಾಡ್ಕೊಂತ ಇದ್ವಿ. ನಾವು ಆಡೋಕ್ ರೀಸನ್ ಇಲ್ವಾ? ಎಲ್ಲಾರು ಇದ್ರು ನನ್ನ ಮುಂದೆ ಯಾರು ಇಲ್ಲ. ಸ್ಕಿನ್ ಕೇರ್ ಮಾಡ್ತಾಳೆ ನೋಡಿ. ಯಾವ್ದು ನೋಡ ಚಿಟ್ಟೆ ಹೋಟ್ಲು ಯಾವ್ದು ಚೆನ್ನಾಗೈತೆ ಹಿಂದೆ ಸಾಕೆಟ್ ಐತೆ ಹಾಕೊಳ್ಳಿ. ಮನೆಗೆ ಹೋಯ್ತಾ ಇದೀವಿ. ಯಾವ್ದಾರ ಹೋಟ್ಲು ಸಿಕ್ಕರೆ ತಿನ್ನೋದು, ಇಲ್ಲ ಅಂದ್ರೆ ಹಂಗೆ ಹೊಟ್ಟೆ ಹಸ್ಕೊಂಡು ಹೋಗೋದು. ಕೇಬಲ್ ಅಲ್ಲ ಇದು ಕೊಡು. ಚಾರ್ಜರಾ ಇಲ್ಲಿ ಇದಿಲ್ಲ ಅದಲ್ವಾ? ಸೀಟೆ ಸೀನಾ ಬಾಬಾ ಅಲ್ವಾ? ಬಾಬಾ ಕಾರ್ ಚಾರ್ಜರ್ ಅದಿಲ್ಲ. ಇಲ್ಲ ಬಿಡು, ಚಾರ್ಜ್ ಇಲ್ವಾ? ಅಲ್ಲಿ ಮುಂದೆ ಹಾಕ್ಬೇಕು. ಕೇಬಲ್ ಕೇಬಲ್ ಇಲ್ಲ, ಇಲ್ಲಿಂದ ಅಲ್ಲೇ ಕೊಡು. ಮಗು ಮಲ್ಕೊಂಡಿದ್ದಾನೆ. ಈ ಸಲೇನು ನಾವು ಬಂದು ಮೀನು ಏನು ತಿಂದಿರ ಧರ್ಮಸ್ಥಳದಲ್ಲಿ ದೇವ್ರನ್ನ ನೋಡ್ಕೊಂಡೆ ಹೋಗ್ಬೋದಿತ್ತು. ಫೈನಲಿ ಎಲ್ಲರಿಗೂ ಟಯರ್ಡ್ ಆದಮೇಲೆ ಸಮುದ್ರದಿಂದ ಹೊರಗಡೆ ಬಂದು ಸ್ನಾನಕ್ಕೆ ಹೋದ್ವಿ. ಸ್ನಾನ ಎಲ್ಲ ಆಗಿದ ತಕ್ಷಣ ಶಿವಿಗೆ ಕ್ರಿಕೆಟ್ ಆಡಬೇಕು ಅಂತ ಅನಿಸ್ತಾಯಿತ್ತು. ಸೊ ಅಮೌಂಟ್ ಕಟ್ಟಿ ಚೆನ್ನಾಗಿ ಆಟ ಆಡಿ 1-2 ಫೋಟೋ ತೊಗೊಂಡು ನಾವು ಹೊರಟ್ವಿ ಎಲ್ಲಾದರೂ ಊಟ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಉಷಾ ಕೇಕ್ ಕಟ್ ಮಾಡಬೇಕಿತ್ತು. ಮಂಗಳೂರಲ್ಲಾದರೆ ಎಲ್ಲಿ ಕೇಕ್ ಪ್ಯಾಲೇಸ್ ಚೆನ್ನಾಗಿರುತ್ತೆ, ಯಾವ ಅಂಗಡಿಲಿ ಕೇಕ್ ಸಖತ್ತಾಗಿ ಸಿಗುತ್ತೆ ಎಲ್ಲ ಗೊತ್ತಿರುತ್ತೆ. ಬಟ್ ಇದು ಮಂಗಳೂರು, ಸೊ ಇದು ಕೂಡ ಸಿಟಿನೇ. ನೋಡೋಣ ನಮ್ಗೆ ಇಷ್ಟ ಆಗಿರೋ ಥರ ಕೇಕ್ ಸಿಗುತ್ತಾ, ಇಲ್ಲಾಂದರೆ ಯಾವುದೋ ಒಂದು ಕೇಕ್ನ ಕಟ್ ಮಾಡಿಸಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಓಡಾಡುವ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಈ ಪ್ಲ್ಯಾನಲ್ಲಿ ನೀವು ನಮ್ಮ ಸಪೋರ್ಟ್ ಇರ್ರಿ, ಯಾಕಂದರೆ ಕೇಕ್ ಸಿಗುತ್ತಾ ಇಲ್ವಾ ಅಂತ ನೆಕ್ಸ್ಟ್ ವ್ಲಾಗಲ್ಲೇ ಗೊತ್ತಾಗೋದು. ಸೊ ಅಲ್ಲಿವರೆಗೂ ಇದನ್ನು ಸಸ್ಪೆನ್ಸಾಗಿ ಇಡೋಣ. ಮತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿಡಿಯೋ ನಿಮಗೆ ಬೋರ್ ಆದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಇದು ನನ್ನ ಮೆಮೊರಿ ಡೈರಿ ಅಂತ ನಿಮ್ಗೆ ಆಲ್ರೆಡಿ
ಆಲ್ರೆಡಿ ಹೇಳಿದ್ದೀನಿ. ಸೊ ಇದರಲ್ಲಿ ಯಾವ ಪಿಕ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೈಮ್ನ ನೋಡ್ತಾ ಇದ್ದರೆ ನಮಗೆ ಶಾಕ್ ಆಯಿತು. ಯಾಕಂದರೆ 4:30 ಆಗಿಬಿಟ್ಟಿತ್ತು. ಮಂಗಳೂರು ಬಂದಿದ್ವಿ, ಮೀನು ತಿನ್ನಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ನೋಡೋಣ ಮೀನು ತಿನ್ನೋಕ್ಕಾದ್ರೆ ಮೀನು ತಿನ್ನೋದು, ಇಲ್ಲ ಅಂದರೆ ಕೇಕ್ನ ಫಸ್ಟು ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತೀವಿ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.